ಮ್ಯಾಚ್ ಗೆದ್ವಿ, ಟ್ರೋಫಿ ಬಿಟ್ವಿ, ಕಪ್ ಇಲ್ಲದೇ ಇದ್ರೂ ಕೂಡ ಸ್ಟೇಡಿಯಂ ತುಂಬಾ ಸೆಲೆಬ್ರೇಟ್ ಮಾಡಿದ್ವಿ. ಸೊ ನೋ ಡಿಫ್ರೆನ್ಸ್. ಬಟ್ ಇದೆಲ್ಲಕ್ಕಿಂತ ಮೇನ್ ಹೈಲೈಟ್ ಆಗಿದ್ದು ಗಾಂಚಲಿ ತೋರಿಸ್ತಾ ಇದ್ದಂಥ ಪಾಕಿಗಳಿಗೆ ಗ್ರೌಂಡ್ನಲ್ಲೇ ಕೌಂಟರ್ ಕೊಟ್ಟಿರೋದು. ಅವರೇ ಬಿಟ್ಟ ಪ್ಲೇನ್ ಮೈದಾನದಲ್ಲೇ ಕ್ರ್ಯಾಶ್ ಆಯಿತು. ಸೆಂಡ್ ಆಫ್ ಸಿಂಬಲ್ ರಿವರ್ಸ್ ಹೊಡೀತು. ಫೋಟೋ ಶೂಟ್ ಪೋಸು ಫ್ಲಾಪ್ ಆಯಿತು. ಟೈಟಲ್ ಹ್ಯಾಂಡ್ ಓವರ್ ಬಿಲ್ಡಪ್ ಬ್ಯಾಕ್ ಫೈರ್ ಆಯಿತು. ಅಬ್ಬಬ್ಬಾ, ಒಂದ ಎರಡ ಕೆಳಕ್ ಬೇಕು ಅಂತಾನೆ ಕುಚೇಷ್ಟೆ ಮಾಡ್ತಾ ಇದ್ದಂಥ ಪಾಕ್ ಆಟಗಾರರಿಗೆ ನಮ್ಮ ಟೀಮ್ ಇಂಡಿಯಾ ಬಾಯ್ಸ್ ಆನ್ ಫೀಲ್ಡ್ನಲ್ಲೇ ಮುಟ್ಟಿ ನೋಡಿಕೊಳ್ಳುವಂತೆ ತಿರುಗೇಟ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಅವರ ಆಕ್ಷನ್ ಹೇಗಿತ್ತು, ನಮ್ಮವರ ರಿಯಾಕ್ಷನ್ ಹೇಗಿತ್ತು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಏಷ್ಯಾ ಕಪ್ ಟೂರ್ನಿಯಲ್ಲಿ ಪಾಕಿಸ್ತಾನಿ ಆಟಗಾರರು ಆಟ ಆಡಿದ್ದಕ್ಕಿಂತ ಜಾಸ್ತಿ ಹುಚ್ಚಾಟ ಮಾಡಿದ್ದೇ ಹೆಚ್ಚು. ಯಾಕಂದ್ರೆ ಬಾಲ್ ಮತ್ತು ಬ್ಯಾಟ್ ಮೇಲೆ ಫೋಕಸ್ ಮಾಡೋದು ಬಿಟ್ಟು ಭಾರತೀಯರನ್ನ ಹೇಗೆ ಟ್ರಿಗರ್ ಮಾಡೋದು ಅನ್ನೋದ್ರಲ್ಲೇ ಟೈಮ್ ಕಳೆದಿದ್ರು. ಆದ್ರೆ ನಮ್ಮ ಭಾರತೀಯರು ಹಂಗಲ್ಲ. ನಮಗೆ ಆಡೋಕ್ಕೂ ಬರುತ್ತೆ, ಅಟ್ಟಾಡ್ಸ್ಕೊಂಡು ಹೊಡೆಯೋಕ್ಕೂ ಬರುತ್ತೆ ಅಂತ ಪಿನ್ ಟು ಪಿನ್ ಲೆಕ್ಕ ಹಾಕಿ ಒಂದೊಂದಾಗಿ ಚುಕ್ತ ಮಾಡಿದ್ದಾರೆ. ಫೈನಲ್ ಮ್ಯಾಚ್ನಲ್ಲೂ ಕೂಡ ಮಂಗಾಟ ಆಡಿದಂಥ ಪಾಕಿಗಳು ಕೊನೆಗೆ ಹ್ಯಾಪೋರೆ ಹಾಕೊಂಡು ಮನೆ ಸೇರಿದ್ದಾರೆ. ಸೊ ಏನೆಲ್ಲ ಟಾಂಟ್ ಕೊಟ್ಟಿದ್ರು, ಅದಕ್ಕೆ ನಮ್ಮವರ ತಿರುಗೇಟು ಹೇಗಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ಸೆಂಡ್ ಆಫ್ ಸಿಗ್ನಲ್ ಕೊಟ್ಟಿದ್ದ ಅಬ್ರಾರ್ ಫುಲ್ ರೋಸ್. ಅಬ್ರಾರ್ ಅಹ್ಮದ್ ಪಾಕಿಸ್ತಾನದ ಸ್ಪಿನ್ ಬೌಲರ್. ಈತನ ಕಪಿಚೇಷ್ಟೆನ ನೀವು ಈಗಾಗಲೇ ಮೊದಲೇ ನೋಡಿರ್ತೀರಿ. ಚಾಂಪಿಯನ್ಸ್ ಟ್ರೋಫಿ ಟೈಮಲ್ಲಿ ಶುಭನ್ ಗಿಲ್ರನ್ನ ಔಟ್ ಮಾಡಿ ಕುತ್ತಿಗೆಲೆ ನಡಿ ನಡಿ ಎನ್ನುವಂತೆ ಸನ್ನೆ ಮಾಡಿದ್ದ. ಇದೇ ಅಬ್ರಾರ್ ಏಷ್ಯಾ ಕಪ್ನ ಫೈನಲ್ ಮ್ಯಾಚ್ನಲ್ಲೂ ಕೂಡ ಮತ್ತೊಮ್ಮೆ ಅದನ್ನೇ ಅಣಕ ಮಾಡಿದ್ದ. ಟೀಮ್ ಇಂಡಿಯಾ ಪರ ಬ್ಯಾಟಿಂಗ್ ಅನ್ನು ಆರಂಭ ಮಾಡಿದಾಗ ಟೀಮ್ ಇಂಡಿಯಾದ ಟಾಪ್ ಆರ್ಡರ್ ಕಂಪ್ಲೀಟ್ ಆಗಿ ಕೊಲೆಪ್ಸ್ ಆಗಿತ್ತು. ಸೊ ಇಂಥ ಟೈಮಲ್ಲಿ ತಿಲಕ್ ವರ್ಮಾ ಹಾಗೆ ಸಂಜು ಸ್ಯಾಮ್ಸನ್ ಜೋಡಿ ಸೆಟಲ್ ಆಗಿ ಬ್ಯಾಟ್ ಬೀಸ್ತಾ ಇತ್ತು. ಬಟ್ ಬ್ಯಾಡ್ ಲಕ್ ಅಬ್ರಾರ್ ಬೌಲಿಂಗ್ನಲ್ಲಿ ಸಂಜು ಸ್ಯಾಮ್ಸನ್ ಕ್ಯಾಚ್ ನೀಡಿ ಔಟ್ ಆಗ್ತಾರೆ. ಈ ಟೈಮಲ್ಲಿ ಅಬ್ರಾರ್ ಮ್ಯಾಚ್ ಗೆದ್ದಷ್ಟೇ ಖುಷಿ ಪಡ್ತಾ ಇದ್ದ. ಮನೆಗೆ ಹೋಗು ಅನ್ನೋ ಥರ ತಮ್ಮ ಸಿಗ್ನೇಚರ್ ಸ್ಟೈಲ್ನಲ್ಲಿ ಮತ್ತೆ ಸೆಲೆಬ್ರೇಟ್ ಮಾಡಿದ್ದ. ಆದರೆ ಕ್ಲೈಮ್ಯಾಕ್ಸ್ನಲ್ಲಿ ತಮ್ಮ ತಂಡವೇ ಸೋತು ಅವರೇ ಮನೆಗೆ ಹೋಗಬೇಕಾಯಿತು. ಹೀಗಾಗಿ ಭಾರತೀಯ ಆಟಗಾರರಾದಂಥ ಹರ್ಷಿತ್ ರಾಣಾ, ಹರ್ಷದೀಪ್ ಸಿಂಗ್ ಹಾಗೆ ಜಿತೇಶ್ ಶರ್ಮಾ ವಿಕೆಟ್ ಕೀಪರ್ ಬ್ಯಾಟರ್ ಸಂಜು ಸ್ಯಾಮ್ಸನ್ ರನ್ನ ಎದುರುಗಡೆ ನಿಲ್ಲಿಸಿಕೊಂಡು ಅಬ್ರಾರ್ ಸ್ಟೈಲ್ನಲ್ಲೇ ಸೆಲೆಬ್ರೇಟ್ ಮಾಡಿ ಟಾಂಟ್ ಕೊಟ್ಟಿದ್ದಾರೆ. ಗೆ ಬುಮ್ರಾ ಕೌಂಟರ್. ಮತ್ತೊಂದು ಕಡೆ ಸೂಪರ್ 4 ಹಂತದ ಮ್ಯಾಚ್ ಅಲ್ಲಿ 6 ರಫೇಲ್ ಯುದ್ಧ ವಿಮಾನಗಳನ್ನ ಹೊಡೆದುಳಿಸಿದೀವಿ ಅಂತ ಹ್ಯಾರಿಸ್ ರೋಫ್ ಬಿಲ್ಡಪ್ ಕೊಟ್ಟಿದ್ದ. ಬಟ್ ಆವತ್ತೇ ಹರ್ಷದೀಪ್ ಸಿಂಗ್ ಬ್ಯಾಕ್ ಫೈರ್ ಆಗೋ ತರ ರಿವೆಂಜ್ ತೀರಿಸಿಕೊಂಡಿದ್ರು, ಅದು ಬೇರೆ ವಿಚಾರ. ಬಟ್ ಇಷ್ಟಕ್ಕೆ ಬಿಡಕ್ಕಾಗುತ್ತಾ? ಜಸ್ಪ್ರೀತ್ ಬುಮ್ರಾ ಫೈನಲ್ ಮ್ಯಾಚ್ ಅಲ್ಲಿ ಫೈನ್ ಆಗಿ ಟಾಂಟ್ ಕೊಟ್ರು. ಬುಮ್ರಾ ಬೌಲಿಂಗ್ ನಲ್ಲಿ ರೌಫ್ ಔಟ್ ಆಗ್ತಾ ಇದ್ದಂತೆ ಜೆಟ್ ಪತನದ ಆಕ್ಷನ್ ಮಾಡೋ ಮೂಲಕ ಪಾಕ್ ವೇಗಿಗೆ ಬಿಸಿ ಮುಟ್ಟಿಸಿದ್ರು. ಭಾರತೀಯರ ಹಠಕ್ಕೆ ಬೆಪ್ಪಾದ ಪಿಸಿಬಿ ಅಧ್ಯಕ್ಷ. ಇನ್ನು ಇದೆಲ್ಲದರ ನಡುವೆ ಪಿಸಿಬಿ ಅಧ್ಯಕ್ಷ ಮೊಯ್ಸಿನ್ ನಖ್ವಿ ಭಾರಿ ಮುಖಭಂಗ ಅನುಭವಿಸಿದ್ದಾರೆ. ಎಸಿಸಿ ಅಧ್ಯಕ್ಷನೂ ಆಗಿರೋದ್ರಿಂದ ಏಷ್ಯಾ ಕಪ್ ವಿನ್ ಆದಂತ ತಂಡಕ್ಕೆ ಅವರೇ ಟ್ರೋಫಿಯನ್ನ ಹಸ್ತಾಂತರ ಮಾಡಬೇಕಿತ್ತು. ಸೊ ಪೋಡಿಯಂ ಮೇಲೆ ಬಂದು ಸ್ಟೈಲ್ ಆಗಿ ನಿಂತ್ಕೊಂಡಿದ್ರು. ಪಾಕಿಸ್ತಾನದ ಆಟಗಾರರಿಗೆ ಕೈ ಕುಲುಕೋಕೆ ಒಪ್ಪದಂತ ನಮ್ಮ ಭಾರತೀಯರು ಇನ್ನು ಅವ್ರ ಕೈಯಿಂದ ಟ್ರೋಫಿ ತಗೊಳ್ತಾರ? ಚಾನ್ಸೇ ಇಲ್ಲ. ನಖ್ವಿ ಕಪ್ ಕೊಡೋದೇ ಬೇಡ ಅಂತ ಪೋಡಿಯಂನಿಂದ 20 ಅಡಿ ದೂರದಲ್ಲಿ ಕುಳಿತು ಮಾತಾಡ್ತಾ ಇದ್ರು. ಕೆಲವರು ಮೊಬೈಲ್ನಲ್ಲಿ ಬ್ಯುಸಿ ಆಗಿದ್ರು. ಆದ್ರೆ ಟೋಟಲ್ ಆಗಿ ಅದನ್ನ ಇಗ್ನೋರ್ ಮಾಡಿದ್ರು. ಈಗ ಬರ್ತಾರೆ ಆಗ ಬರ್ತಾರೆ ಅಂತ ನೋಡಿ ನೋಡಿ ಸುಸ್ತಾದ ನಖ್ವಿ ಕೊನೆಗೆ ಟ್ರೋಫಿ ಜೊತೆ ಅಲ್ಲಿಂದ ವಾಪಸ್ ಹೋದ್ರು. ಕೊನೆಗೆ ಭಾರತೀಯ ಆಟಗಾರರು ಕೈಯಲ್ಲಿ ಟ್ರೋಫಿ ಇದೆ ಅನ್ನೋ ತರ ಫೀಲ್ ಮಾಡ್ಕೊಳ್ತಾ ಸೆಲೆಬ್ರೇಟ್ ಮಾಡಿದ್ರು, ಕುಣಿದು ಕುಪ್ಪಳಿಸಿದ್ರು. ಹೀಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಭಾರತೀಯರು ಜೈಂಕರಿಸ್ತಾ ಇದ್ರೆ ಅತ್ತ ಪಾಕಿಸ್ತಾನಿಯರಿಗೆ ಉಡ್ಕೊಳ್ಳೋದಷ್ಟೇ ದಾರಿ ಇತ್ತು. ಮೊದಲೇ ಮ್ಯಾಚ್ ಸೋತು ಮುಖನೂ ತೋರ್ಸಕ್ ಆಗದೆ ಇರುವಂತ ಸ್ಟೇಜ್ ನಲ್ಲಿದ್ದ ಅಲ್ಲಿನ ನಾಯಕ ಸಲ್ಮಾನ್ ಅಲಿ ಅಘಾ ಒಳ್ಳೆ ಚೈಲ್ಡಿಶ್ ಆಗಿ ಬಿಹೇವ್ ಮಾಡಿದ್ದಾನೆ. ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಪ್ರತಿನಿಧಿ ಅಮೀನುಲ್ ಇಸ್ಲಾಂ ಅವರಿಂದ ರನ್ನರ್ ಅಪ್ ಚೆಕ್ ಅನ್ನ ಪಡ್ಕೊಂಡಿದ್ದ.
ಬಟ್ ಆಮೇಲೆ ಅದೇನಾಯ್ತೋ ಏನೋ ಹಿಂದಕ್ಕೆ ಹೋಗಿ ಆ ಚೆಕ್ನ ವಾಪಸ್ ಎಸ್ದಿದ್ದಾನೆ. ಹೀಗೆ ಫೈನಲ್ ಮ್ಯಾಚ್ ಅಲ್ಲಿ ಪಾಕಿಸ್ತಾನಿಯರು ಮ್ಯಾಚ್ ಜೊತೆ ಮರ್ಯಾದೆಯನ್ನು ಕಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಭಾರತದ ವಿರುದ್ಧ ವಿವಾದಾತ್ಮಕ ಟ್ವೀಟ್ ಮಾಡಿದಂತ ಪಿಸಿಬಿ ಅಧ್ಯಕ್ಷ ಮೊಯ್ಸಿನ್ ನಖ್ವಿ ಅವರ ಎಕ್ಸ್ ಖಾತೆಯನ್ನ ಭಾರತದಲ್ಲಿ ಬ್ಯಾನ್ ಮಾಡಲಾಗಿದೆ. ಏಷ್ಯಾ ಕಪ್ ಗೆದ್ದ ಬೆನ್ನಲ್ಲೇ ಪ್ರಧಾನಿ ಮೋದಿ ಮೈದಾನದಲ್ಲೂ ಕೂಡ ಆಪರೇಷನ್ ಸಿಂಧೂರ್ ಫಲಿತಾಂಶ ಒಂದೇ, ಭಾರತ ಗೆದ್ದಿದೆ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಬರ್ಕೊಳ್ಳೋ ಮೂಲಕ ಟೀಂ ಇಂಡಿಯಾವನ್ನ ಅಭಿನಂದನೆ ಸಲ್ಲಿಸಿದ್ರು. ಇದಕ್ಕೆ ರಿಯಾಕ್ಟ್ ಮಾಡಿದಂತ ನಖ್ವಿ, ಯುದ್ಧವು ನಿಮಗೆ ಹೆಮ್ಮೆಯಾಗಿದ್ರೆ ಪಾಕಿಸ್ತಾನದ ಕೈಯಲ್ಲಿ ನೀವು ಅವಮಾನಕರ ಸೋಲುಗಳನ್ನ ಇತಿಹಾಸಗಳನ್ನ ಹೊಂದಿದ್ದೀರಿ. ಹೀಗಾಗಿ ಯಾವುದೇ ಕ್ರಿಕೆಟ್ ಪಂದ್ಯ ಆ ಸತ್ಯವನ್ನ ಪುನಃ ಬರೆಯೋಕೆ ಸಾಧ್ಯವಿಲ್ಲ. ಯುದ್ಧವನ್ನ ಕ್ರೀಡೆಗೆ ಎಳೆದು ತರುವುದು ಹತಾಶೆಯನ್ನ ಬಹಿರಂಗಪಡಿಸುತ್ತೆ, ಹಾಗೆ ಆಟದ ಉತ್ಸಾಹವನ್ನೇ ಅವಮಾನ ಮಾಡಿದಂತೆ ಅಂತ ಟ್ವೀಟ್ ಮಾಡಿದ್ದ. ಇದಕ್ಕೂ ಮುನ್ನ ಫೈಟರ್ ಜೆಟ್ ಕ್ರಾಶ್ ಮಾಡಿದ್ದೇವೆ ಅನ್ನೋ ತರ ಪೋಸ್ಟ್ ಕೂಡ ಹಾಕಿದ್ದ. ಹೀಗಾಗಿ ಭಾರತದಲ್ಲಿ ನಖ್ವಿ ಅಕೌಂಟ್ನ ಬ್ಯಾನ್ ಮಾಡಲಾಗಿದೆ. ಒಟ್ಟಿನಲ್ಲಿ ಪಾಕಿಸ್ತಾನ ಪಂದ್ಯ ಗೆಲ್ಲೋಕೆ ಆಗದೆ ಇದ್ರು ಕೂಡ ಬಿಟ್ಟಿ ಬಿಲ್ಡಪ್ ಕೊಟ್ಟು ತಮ್ಮನ್ನ ತಾವೇ ಟ್ರೋಲ್ ಮಾಡಿಕೊಳ್ತಿದ್ದಾರೆ. ಬಟ್ ಅವರ ಆಕ್ಷನ್ಗೆ ಭಾರತೀಯರ ರಿಯಾಕ್ಷನ್ ಅಂತೂ ಎಕ್ಸ್ಟ್ರಾರ್ಡಿನರಿ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತಾರಲ್ಲ ಹಾಗೆ. ಸೊ ನಿಮಗೆ ಯಾರ ತಿರುಗೇಟು ಜಾಸ್ತಿ ಇಂಪ್ರೆಸಿವ್ ಆಗಿತ್ತು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ನಮಸ್ಕಾರ.